ಏನು ಕಾಳಸಂತೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಮಾರಾಟ ಮಾಡಿದ್ರೆ ಏಜೆನ್ಸಿ ರದ್ದಾಗುತ್ತೆ ಅಂತ ಹೇಳಿ ಇದೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿರುವಂತಹ ಗ್ಯಾಸ್ ಏಜೆನ್ಸಿ ಮುಖ್ಯಸ್ಥರ ಸಭೆ ಕರೆದು ಎಚ್ಚರಿಕೆ ಕೊಟ್ಟಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಅಭಾವ ಏಜೆನ್ಸಿ ಮುಖ್ಯಸ್ಥರ ಜೊತೆ ಡಿಸಿ ಸಭೆ ಮಾಡಿದ್ದಾರೆ. ಬುಕಿಂಗ್ ಮಾಡಿದವರಿಗೆ ಒಂದು ಸಿಲಿಂಡರ್ ಮಾತ್ರ ಕೊಡಬೇಕು. ಎಲ್ಲ ರಿಟೇಲರ್ಸ್ ಅಂಗಡಿಗಳಿಗೆ ಕಟ್ಟುನಿಟ್ಟಾಗಿ ನಿಯಮವನ್ನು ಪಾಲಿಸಬೇಕಾಗುತ್ತೆ. ಹೆಚ್ಚು ಬೆಲೆಗೆ ವಾಣಿಜ್ಯ ಸಿಲಿಂಡರ್ ಮಾರಾಟ ಮಾಡಿದ್ರೆ ಶಿಸ್ತು ಕ್ರಮವನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಗತ್ಯ ವಸ್ತುಗಳ ನಿಯಂತ್ರಣ ಕಾಯ್ದೆಯಂತೆ ನಿಗದಿತ ಬೆಲೆಗೆ ಮಾರಾಟ ಮಾಡಬೇಕು. ನಿಯಮ ಮೀರಿ ಏನಾದರೂ ಮಾರಾಟ ಮಾಡ್ತೀವಿ ಅಂತಂದ್ರೆ ಏಜೆನ್ಸಿ ಪರವಾನಗಿ ರದ್ದು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೃಹ ಉಪಯೋಗಿ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ಡಿಸಿ ಅನುರಾಧ ಕೊಟ್ಟಿರುವಂತಹ ಹೇಳಿಕೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಬುಕಿಂಗ್ ಮಾಡ್ಕೋಬೇಕು. ಎಷ್ಟು ಬುಕ್ ಆದರೂ ಕೂಡ ಒಂದೇ ಸಿಲಿಂಡರ್ ಕೊಡಬೇಕು. ಕೇವಲ ಒಬ್ಬರಿಗೆ ಒಂದೇ ಸಿಲಿಂಡರ್ ಇಲ್ಲಿ ಬುಕ್ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಜಿಲ್ಲೆಯಲ್ಲಿ ಒಟ್ಟು 2.94 ಲ್ಯಾಕ್ ಕನ್ಸ್ಯೂಮರ್ಸ್ ಇದ್ದಾರೆ. ಅರೌಂಡ್ 7,000 ಕಮರ್ಷಿಯಲ್ ಕನ್ಸ್ಯೂಮರ್ಸ್ ಇದ್ದಾರೆ. ನಮ್ಮಲ್ಲಿ ಈಗ ಅವೈಲೇಬಲ್ ಇರುವಂಥ ಸ್ಟಾಕು ಅರೌಂಡ್ 8,000 ಸಿಲಿಂಡರ್ಸ್ ಇದೆ ಡೊಮೆಸ್ಟಿಕ್ ಯೂಸ್ದು. ಮತ್ತು ಕಮರ್ಷಿಯಲ್ದು ಅರೌಂಡ್ 100 ಸಿಲಿಂಡರ್ಸ್ ಇದೆ. ಸೊ ನಮ್ಮಲ್ಲಿ ಇದು ಎನಿ ಟೈಮ್ ಇರುವಂಥ ಸ್ಟಾಕ್ ಇದು. ಸೊ ಯಾವುದೇ ಕ್ರಂಚು ಅಥವಾ ಯಾವುದೇ ಅಭಾವ ಇಲ್ಲ ಇಲ್ಲಿ. ಎನಿ ಡೇ ಈ ವಾರ ಆಗೋದಕ್ಕಿಂತ ಮುಂಚೆ ಇದ್ದಷ್ಟೇ ಸ್ಟಾಕು ನಮ್ಮಲ್ಲೂ ಇದೆ. ಎರಡನೇದಾಗಿ ನಮ್ಮ ಹಾಸ್ಟೆಲ್ಗೆ ಬಂದರೆ ಹಾಸ್ಟೆಲ್ಸಲ್ಲಿ ಕೆಲವು ಕಡೆ ಕಂಪ್ಲೇಂಟ್ ಇತ್ತು ಅಥವಾ ಅದು ವಾರ್ಡನ್ಸು ಒಂದು ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟು ಇದು ಮಾಡ್ಬೋದು ಅಂತ ಎಕ್ಸ್ಟ್ರಾ ಬುಕ್ ಮಾಡಿರೋದು. ಹಾಸ್ಟೆಲ್ಸಲ್ಲೂ ಎಲ್ಲೂ ಇಲ್ಲ, ಇದು ಅಭಾವ ಇಲ್ಲ. ನಿನ್ನೆ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರು, BCM ಆಫೀಸರು, ಟ್ರೈಬಲ್ಲು ಮತ್ತು ಮೈನಾರಿಟಿ ಅವರು ಪ್ಲಸ್ DD ಫುಡ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ಅವರಿಗೆ ಯಾವುದೇ ಅಭಾವ ಇಲ್ಲ, ಅವ್ರು ಯಾವಾಗ ಬೇಕಾದ್ರೂ ಬುಕ್ ಮಾಡ್ಬೋದು ಅಂತ ಹೇಳಿದ್ದೀವಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಸರ್ವರ್ ಎರರ್ ಇದರಿಂದ ಅದು ಬುಕ್ಕಿಂಗ್ ತಗೊಳ್ತಾ ಇರಲಿಲ್ಲ, ಈಗ ತಗೊಳ್ತಾ ಇದೆ. ಅದನ್ನೇ ಬಳಸ್ಕೊಂಡು ಎಲ್ಲಾದರೂ ಮಾಡ್ತಿರೋದು ಕಂಡು ಬಂತ? ಇಲ್ಲ, ಆ ಥರದ್ದು ಯಾವುದೂ ಕಂಡು ಬಂದಿಲ್ಲ. ಬಟ್ ನಾವು ಎಲ್ಲ ಅಂಗಡಿಗಳಿಗೂ ಹೇಳಿದ್ದೀವಿ, ನಾವು ಎಲ್ಲ ರಿಟೈಲರ್ಸ್ಗೂ ಹೇಳಿದ್ದೀವಿ, ಯಾರಿಗೇ ಆಗಲಿ ನೀವು ಅಗತ್ಯಕ್ಕಿಂತ ಹೆಚ್ಚು ಒಂದು ಬುಕ್ ಮಾಡಿದರೆ ಒಂದೇ ಸಿಲಿಂಡರ್ ಕೊಡಬೇಕು. ಮತ್ತು ಬ್ಲ್ಯಾಕ್ ಮಾರ್ಕೆಟಲ್ಲಿ ಯಾವುದನ್ನು ಇದು ಮಾಡೋಂಗಿಲ್ಲ ಅಂತ ಮಾಡಿದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತೀವಿ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುಮೂರ್ತಿ. ಇಲ್ಲಿ ಒಂದು ರೀತಿಯಾಗಿ ಒಳ್ಳೆ ಎಚ್ಚರಿಕೆ ಇದು ಅಂತ ಅನ್ಸುತ್ತೆ. ಕಾರಣ ಹೆದರ್ಕೊಂಡಿದ್ದಾರೆ ಜನ, ಹೆದರ್ಕೊಂಡು ಒಂದೇ ಸರಿ 2-3 ಸಿಲಿಂಡರ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಪೂರೈಕೆ ಆಗ್ತಾ ಇಲ್ಲ. ಇನ್ನು ಹಣ ಜಾಸ್ತಿ ಕೊಡ್ತೀವಿ ಬೇಕಾದ್ರೆ ಆದ್ರೆ ಸಿಲಿಂಡರ್ ಪೂರೈಕೆ ಮಾಡಿ ಅಂತ ಹೇಳಿ. ಆದರೆ ಇಲ್ಲಿ ಒಂದು ಲಿಮಿಟ್ ಅನ್ನ ಹೇರಿರೋದು ಬಹಳ ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. ಈ ವಿಚಾರದಲ್ಲಿ ಇಲ್ಲಿ ಏನೇನೆಲ್ಲ ಮಾಹಿತಿಯನ್ನ ಕೊಟ್ಟಿರ್ಬೋದು ಗುರುಮೂರ್ತಿ? ಅದು ರೋಶಿನಿ, ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ 4 ತಾಲೂಕುಗಳು ಒಳಗೊಂಡಂತೆ ಈಗಾಗಲೇ DC ಕೂಡ ಎಚ್ಚರಿಕೆ ಕೊಟ್ಟಿರುವಂತದ್ದು. ಏನಂದ್ರೆ ಈಗಾಗಲೇ ದೇವಾಲಯಗಳು, ಹೋಟೆಲ್ಗಳು, ಕಲ್ಯಾಣ ಮಂಟಪಗಳಲ್ಲಿ ಸೌದೆ ಅಭಾವ ಹೆಚ್ಚಾಗಿ ಈಗ ಸೌದೆಗಳು ಮಂಡಿಗಳ ಕಡೆ ಹೋಟೆಲ್ ಸಿಬ್ಬಂದಿ ಕೂಡ ಮಗ ಮಾಡ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ವಾರ್ನಿಂಗ್ ಕೊಟ್ಟಿರುವಂತದ್ದು ಏಜೆನ್ಸಿಗಳಿಗೆ. ಏನಂದ್ರೆ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರಬಾರ್ದು, ಯಾವುದೇ ರೀತಿಯಲ್ಲಿ LPG ಸಿಲಿಂಡರ್ಗೆ ತೊಂದರೆ ಆಗಬಾರ್ದು. ಏನಾದ್ರೂ ಸ್ಟಾಕ್ ಇಟ್ಕೊಂಡು ಇಲ್ಲ ಅಂತೇಳಿ ಏನಾದ್ರು ಗೊತ್ತಾದಲ್ಲಿ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೇವೆ ಅಂತೇಳಿ ಈಗಾಗಲೇ ವಾರ್ನಿಂಗ್ ಕೊಟ್ಟಿರುವಂತದ್ದು ರಶ್ಮಿ. ಥ್ಯಾಂಕ್ ಯು ಗುರುಮೂರ್ತಿ, ನಿಮ್ಮೆಲ್ಲ ಮಾಹಿತಿಗಾಗಿ.